ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮಣ್ಣನ್ನು ತಿಕ್ಕಿ ಪುಡಿ ಮಾಡಿ ಮೈ ತುಂಬ ಹಚ್ಚಿಕೊಂಡರೆ ಸ್ವರ್ಗಕ್ಕೆ ಹೋಗುವಂತಿದ್ದರೆ ಮಣ್ಣನ್ನು ಕಡಿಯುವ ಗುದ್ದಲಿ ಆರೆಗಳು ಏಕೆ ಸ್ವರ್ಗಕ್ಕೆ ಹೋಗಬಾರದು? ಸ್ನಾನ ಮಾಡಿದ ಕೂಡಲೇ ಪಾಪ ತೊಳೆದು ಹೋಗಲು ಅದೇನು ದಪ್ಪ ಕೆಸರಲ್ಲ. ಸ್ನಾನ ಮಾಡಿದರೆ ಮೈಯಲ್ಲಿನ ಕೊಳೆ ಹೋಗುವುದೇ ಹೊರತು ಮಾಡಿದ ಪಾಪವು ಎಂದಿಗೂ ಕಳೆದು ಹೋಗುವುದಿಲ್ಲ. ಮಾಡಿದ ಪಾಪವನ್ನು ಅನುಭವಿಸಲೇಬೇಕು. ಜಪವನ್ನು ಮಾಡುವ ನಾಲಿಗೆ ಕೊನೆಗೆ ಸರ್ಪವಾಗುವಂತೆ ಮಾಡುವ ಜಪ ಬೇರೆ, ಹಿಂಸೆ ಬೇರೆ. ಕೊನೆಗೆ ಜಪವೆಲ್ಲೋ ಹೋಗಿ ಹಿಂಸೆ ಮಾತ್ರ ಉಳಿಯುವುದು. ಎಳ್ಳು ಮುಳ್ಳುಗಳನ್ನು ಕುಳಿತೆ ಸುಟ್ಟವನು ಸ್ವರ್ಗಕ್ಕೆ ಹೋಗುವವನಾದರೆ ತಿರುಗಾಡಿ ಊರ ಬಣವೆಗಳನ್ನು ಸುಡುವ ಕಳ್ಳನೇಕೆ ಸ್ವರ್ಗಕ್ಕೆ ಹೋಗಬಾರದು? ಆಡನ್ನು ಕೊಂದ ಪಾಪ ಕೊಂದವನನ್ನು ಕಾಡದೆ ಬಿಡುವುದಿಲ್ಲ. ದಕ್ಷ ಬ್ರಹ್ಮನಿಗೆ ಆಡಿನ ತಲೆ ಬಂದಿದ್ದು ಆಡನ್ನು ಕೊಂದ ಪಾಪದಿಂದಲೇ. ಪ್ರಾಣಿಗಳನ್ನು ಕೊಲ್ಲಬಾರದೆಂದು ಎಲ್ಲರೂ ಹೇಳುತ್ತಿರಲು ಕೆಲವರು ಸ್ವರ್ಗಕ್ಕೆ ಹೋಗಬೇಕೆಂಬ ಕಾರಣದಿಂದ ಬಿಡದೆ ಹಾಡನ್ನು ಏಕೆ ಕೊಲ್ಲುತ್ತಿರುವರು? ನಿಜವಾದ ಯೋಗಿಗೆ ಕುಲವಿಲ್ಲ, ಅವನು ಕುಲವನ್ನು ತಿಳಿದಿರುವುದಿಲ್ಲ. ಜನರು ಅವರನ್ನು ಮೇಲು ಕೀಳೆಂದು ಪರಿಗಣಿಸುವುದಿಲ್ಲ. ಅದರಂತೆಯೇ ನಿಜವಾದ ಜ್ಞಾನಿಗೆ ಹಠಮಾರಿತನವಿರುವುದಿಲ್ಲ. ಹೆಣ್ಣು ಮುಟ್ಟದ ಕಾಲದಲ್ಲೇ ಗರ್ಭವನ್ನು ಧರಿಸುವುದು ಬ್ರಾಹ್ಮಣನು ಅಂತೆಯೇ. ಆದರೆ ಬೆಳೆದ ಮೇಲೆ ಬೇರೆಯವರನ್ನು ಮುಟ್ಟಬೇಡವೆಂದು ದೂರ ಸರಿಯುವರು. ಇದು ಸರಿಯೇ? ಶರೀರವೆಂಬುದು ಮೂಳೆ ಮಾಂಸದ ತಡಿಕೆ, ಅದರ ಮೇಲೆ ಚರ್ಮದ ಹೊದಿಕೆ. ಮಲಮೂತ್ರ ಸ್ತ್ರೀ ಪುರುಷ ಸಂಯೋಗದಿಂದಾದ ದೇಹಕ್ಕೆ ಕುಲ ಯಾವುದು? ಊಟ ಹೆಚ್ಚಾದಂತೆ ಕುಲಾಚಾರ ಹೆಚ್ಚಾಗುವುದು. ಹೆಚ್ಚು ಬಾಳಿದಂತೆ ಬಲ ಹೆಚ್ಚಾಗುವುದು. ನೀರು ಹೆಚ್ಚಿದಂತೆ ನೇಮಗಳೆಚ್ಚುವುದು. ಇವುಗಳನ್ನೆಲ್ಲ ತೆಗೆದು ಹಾಕಿದರೆ ಕುಲವೆಲ್ಲಿ ಹೋಗುವುದು? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.